ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಎಲ್ಲರನ್ನು ಪ್ರಾರ್ಥನೆಯಿಂದ ಈ ದಿನ ಹಾರೈಸುತ್ತೇನೆ. ಎಲ್ಲರಿಗಾಗಿ ಪ್ರಾರ್ಥಿಸುತ್ತೇನೆ. ದೇವರ ಅನುಗ್ರಹಗಳು, ಕೃಪೆಗಳು ಅನೇಕರು ಅನುಭವಿಸುತ್ತಾ ಇದ್ದಾರೆ. ದೇವರ ವಾಕ್ಯ ಆಗಿರುವ ಈ ಶುಶ್ರೂಷೆಯ ಬಗ್ಗೆ ಅನೇಕರು ಹೇಳಿದ್ದಾರೆ. ಬೆಳಗ್ಗೆ ನಾನು ಹೀಗೆ ಪ್ರಾರ್ಥಿಸುತ್ತಿರಲಿಲ್ಲ, ಆದರೆ ಈಗ ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯ ಆಲಿಸುತ್ತೇನೆ. ಅದನ್ನು ಬರೆದು ಇಟ್ಟು ಅನೇಕ ಬಾರಿ ಹೇಳಿ ಪ್ರಾರ್ಥಿಸುತ್ತೇನೆ. ಅದರ ನಂತರ ಜೀವನದ ಒಂದೊಂದು ಕಾರ್ಯಗಳನ್ನು ಪ್ರಾರಂಭಿಸುತ್ತೇನೆ. ಸಮಯ ಸಿಕ್ಕಿದಾಗಲೆಲ್ಲ ನನ್ನ ನಿಯೋಗವನ್ನು ದೇವರ ವಾಕ್ಯದೊಂದಿಗೆ ಸಮರ್ಪಿಸುತ್ತೇನೆ. ಅದು ನನಗೆ ಬಿಡುಗಡೆಯಾಯಿತು. ಜೀವನದಲ್ಲಿ ಬದಲಾವಣೆ ಬಂತು. ನಷ್ಟವಾದ ಕುಟುಂಬ ಜೀವನ ಮರಳಿ ಸಿಕ್ಕಿತು. ಮಕ್ಕಳ ಕಾರ್ಯಗಳು ಗುರಿ ತಲುಪಿತು. ಹೀಗೆ ಅನೇಕ ಸಾಕ್ಷಿಗಳನ್ನು ಹೇಳುತ್ತಿದ್ದಾರೆ. ಹೀಗೆ ನೀವು ಸಹ ಸಾಕ್ಷಿ ಹೇಳಲು ಸಾಧ್ಯವಾಗುತ್ತದೆ. ಹಲ್ಲೆಲೂಯಾ. ದೇವರು ಅನುಗ್ರಹಿಸಲಿ. ಒಳ್ಳೆಯ ಒಂದು ದಿನವನ್ನು ಹಾರೈಸುತ್ತೇನೆ. ಇಂದು ಆಲಿಸುವ ವಾಕ್ಯ ಯೋವಾನನ ಶುಭ ಸಂದೇಶ 8ನೇ ಅಧ್ಯಾಯ 12ನೇ ವಾಕ್ಯವನ್ನು ಆಲಿಸೋಣ. ಬಳಿಕ ಯೇಸುಸ್ವಾಮಿ ಜನರನ್ನು ಮತ್ತೊಮ್ಮೆ ಕಂಡು ಹೀಗೆಂದರು, ನಾನೇ ಜಗಜ್ಯೋತಿ. ನನ್ನನ್ನು ಹಿಂಬಾಲಿಸುವನು ಕತ್ತಲಲ್ಲಿ ನಡೆಯುವುದಿಲ್ಲ, ಜೀವದಾಯಕ ಜ್ಯೋತಿ ಅವನಲ್ಲಿರುತ್ತದೆ. ಪ್ರಿಯರೇ, ದೇವರ ವಾಕ್ಯ ಆಲಿಸುವವರು, ಪ್ರಾರ್ಥಿಸುವವರು, ನಿಮ್ಮ ಜೀವನದಲ್ಲಿ ಜೀವದಾಯಕ ಜ್ಯೋತಿ ಉಂಟಾಗುತ್ತದೆ. ನಿಮ್ಮಲ್ಲಿ, ನಿಮ್ಮ ಮಕ್ಕಳಲ್ಲಿ, ನಿಮ್ಮ ಜೀವನದಲ್ಲಿ ಸಾಧಾರಣ ಬೆಳಕು ಉಂಟಾಗುತ್ತದೆ ಎಂದಲ್ಲ, ಜೀವದಾಯಕ ಜ್ಯೋತಿ ನಿಮ್ಮಲ್ಲಿ ಉಂಟಾಗುತ್ತದೆ ಎಂದು ಹೇಳಿದ್ದು. ಹಲ್ಲೆಲೂಯಾ. ಬೆಳಕು ಇದು ಕತ್ತಲೆಯನ್ನು ನೀಗಿಸುವುದಾಗಿದೆ. ಕತ್ತಲೆ ಎಷ್ಟು ಶಕ್ತವಾಗಿದ್ದರೂ ಅದು ಬೆಳಕಿನ ಮುಂದೆ ನಿಲ್ಲಲು ಸಾಧ್ಯವಿಲ್ಲ. ಬೆಳಕು ಬಂದಾಗ ಕತ್ತಲೆ ಓಡಿ ಹೋಗುತ್ತದೆ. ಹೀಗೆ ವಾಕ್ಯದ ಬೆಳಕು, ದೇವರ ಬೆಳಕು, ಜೀವದ ಬೆಳಕು ನೀನು ಕೇಳುವಾಗ ನಿನ್ನಲ್ಲಿರುವ ಸಮಸ್ಯೆ, ಕಷ್ಟಗಳು, ರೋಗಗಳು ಓಡಿ ಹೋಗಲೇಬೇಕು. ಬಂಧನಗಳು ಕಳಚಲೇಬೇಕು. ಪ್ರಿಯರೇ, ಅನೇಕರು ಹಲವು ಕಾರ್ಯದಿಂದ ಕತ್ತಲೆಯಲ್ಲಿ ಆಗಿದ್ದಾರೆ. ಯಾವ ಕಾರಣದಿಂದ ನೀವು ಕತ್ತಲೆಯಲ್ಲಿ ಆಗಿರುವುದು? ಕತ್ತಲೆ ಇದ್ದರೆ ನಮಗೆ ಏನೂ ಕಾಣಲು ಸಾಧ್ಯವಿಲ್ಲ. ಕತ್ತಲೆ ಇದ್ದರೆ ನಮಗೆ ಎಡವಿ ನಡೆಯಬೇಕಾಗುತ್ತದೆ. ಪ್ರಿಯರೇ, ಹೀಗೆ ಅನೇಕರು ಕತ್ತಲೆಯಲ್ಲಿ ಆಗಿದ್ದಾರೆ. ನಿಮ್ಮ ಜೀವನವನ್ನು ಕತ್ತಲೆಯಲ್ಲಿ ತಳ್ಳಿಬಿಡುವ ಯಾವುದೇ ಕಾರ್ಯವಾದರೂ ಇಂದು ಆಲಿಸುವ ವಾಕ್ಯ ಆ ಕತ್ತಲೆಯನ್ನು ಒಡೆದು ಓಡಿಸುತ್ತದೆ. ಹಲ್ಲೆಲೂಯಾ. ಮತ್ತೆ ಅಲ್ಲಿ ಸಾಧಾರಣ ಬೆಳಕಲ್ಲ, ದೇವರ ವಾಕ್ಯದ ಜೀವದ ಬೆಳಕು ಬರುತ್ತದೆ. ಇಂದು ವಾಕ್ಯ ಆಲಿಸುವ ಸಕಲರಿಗೆ ಜೀವದ ಬೆಳಕು ಉಂಟಾಗಲಿ. ಅದಾಗಿದೆ ವಾಕ್ಯ ಆಲಿಸಲು ನಮ್ಮೊಂದಿಗೆ ಹೇಳುವುದು. ಆ ವಾಕ್ಯವಾಗುವ ಬೆಳಕು ಎಲ್ಲರಿಗೂ ಜೀವ ನೀಡುತ್ತದೆ. ಅದು ಉಳಿತು ಉಂಟು ಮಾಡುತ್ತದೆ. ಹಲ್ಲೆಲೂಯಾ. ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯ ಆಲಿಸುವ ನಿಮ್ಮಲ್ಲಿ ಈ ವಾಕ್ಯವು ಜೀವದ ಬೆಳಕು ನೀಡಲಿ ಎಂದು ಪ್ರಾರ್ಥಿಸಿ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ.